ಹೆಲೋ ಹಾಯ್ ಮೈ ಡಿಯರ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕೃಷಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಸಿದ್ದು. ಇವತ್ತು ಏನು ವಿಶೇಷ ಅಂದರೆ, ನಮ್ಮ ಚಿತ್ರದುರ್ಗದಲ್ಲಿ ಅಕ್ಕ ತಂಗಿಯರ ಹೊಂಡ, ಆ ಹೊಂಡನ ನಿಮಗೆ ತೋರಿಸ್ತೀನಿ. ಅದರ ಸ್ವಲ್ಪ ಮಾಹಿತಿ, ಅಲ್ಪ ಸ್ವಲ್ಪ ಗೊತ್ತಿರೋದಷ್ಟೇ, ನನಗೆ ಪೂರ್ತಿ ಗೊತ್ತಿಲ್ಲ. ಎಷ್ಟು ಸ್ವಲ್ಪ ಗೊತ್ತಿದೆಯೋ ಅದ್ರ ಬಗ್ಗೆ ಸ್ವಲ್ಪ ಹೇಳಿದಾರೋ ಅಷ್ಟು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಥರ ಅಕ್ಕ ತಂಗಿಯರ ಹೊಂಡ ನೋಡೋಕೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಫ್ಯಾಮಿಲಿ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಇದು ಅಕ್ಕ ತಂಗಿಯರ ಹೊಂಡ. ಕಿರುದಾಗಿದ್ದರೂ ಬೇರ್ಪಟ್ಟಿರುವ ಅಕ್ಕ ತಂಗಿಯರ ಹೊಂಡಗಳಲ್ಲಿ ಪೂರ್ವಕ್ಕಿರೋದು ಅಕ್ಕನ ಹೊಂಡ ಅಂತೆ, ಪಶ್ಚಿಮಕ್ಕಿರೋದು ತಂಗಿ ಹೊಂಡ ಅಂತೆ. ಇದು ತೋರು ಓಬಯ್ಯ ಮಗ ಗವಿ ಓಬಯ್ಯನು ಮಾಡಿಸಿದೊಂದು ಹೊಂಡ ಅಂತೆ. ಇದು ಶಾಸನವೊಂದರಲ್ಲಿ ಉಲ್ಲೇಖ ಆಗಿತ್ತಂತೆ. ಇದು ಬಂಡೆಗಳನ್ನ, ತಳಬಂಡೆಯನ್ನು ಕೊರೆದು ಈ ಹೊಂಡಗಳನ್ನ ನಿರ್ಮಿಸಲಾಗಿದೆ. ಇದು ಸುಮಾರು 200 ಮೀಟ್ರ್ ದೂರದಲ್ಲಿ, ಇದಕ್ಕಿಂತ ಎತ್ತರದಲ್ಲಿರುವ ಗೋಪಾಲಸ್ವಾಮಿ ಹೊಂಡ ಇದ್ರ ಮೇಲೆ ಒಂದು ಗೋಪಾಲಸ್ವಾಮಿ ಹೊಂಡ ಐತೆ. ಆ ಹೊಂಡ ತುಂಬಿ ಅದರಿಂದ ನೀರು ಹರಿದು ಬಂದಾಗ ಇದು ತಗ್ನಲ್ಲಿರೋದ್ರ ಕಾರಣ ಇದು ಜೋಡಿ ಹೊಂಡಗಳನ್ನ ಸೇರುತ್ತಂತೆ. ಸುಮಾರು 9 ಮೀಟ್ರ್ ಉದ್ದಗಲವಿರುವ ಅಕ್ಕನ ಹೊಂಡ ಮೊದಲಿಗೆ ಸೇರುತ್ತಂತೆ. ತಂಗಿ ಹೊಂಡ ಕಾಲುವೆ ಮೂಲಕ ನೀರು ತಂಗಿ ಹೊಂಡಕ್ಕೆ ಸೇರುತ್ತಂತೆ. ಈ ಎರಡು ಹೊಂಡಗಳು ತುಂಬಿದ ಮೇಲೆ ಸಣ್ಣ ಸಣ್ಣ ಹೊಂಡಗಳು, ತಣ್ಣೀರು ಹೊಂಡ ಅವೆಲ್ಲ ಇದಾವಲ್ಲ, ತಣ್ಣೀರು ಬಾವಿ ಅವೆಲ್ಲ, ಅವು ತುಂಬುತ್ತಂತೆ. ಇದು ಅಕ್ಕ ತಂಗಿ ಹೊಂಡ ಏನಕ್ಕೆ ಫೇಮಸ್ ಆಯ್ತಂದರೆ, ಇದು ಪ್ರಸಿದ್ಧವಾಗಿದ್ದು ಏಕೆ ಅಂದರೆ, ರಾಜವೀರ ಮದಕರಿ ನಾಯಕ ಇಬ್ಬರು ಹೆಂಡ್ತಿರಂತೆ. ಇಬ್ಬರು ಹೆಂಡ್ತಿ, ದೊಡ್ಡ ಹೆಂಡ್ತಿ ಪದ್ಮಮ್ಮನಾಗತಿ, ಸಣ್ಣ ಹೆಂಡ್ತಿ ಬಂಗಾರಮ್ಮನಾಗತಿ. 1779ರಲ್ಲಿ ರಾಜವೀರ ಮದಕರಿ ನಾಯಕ ಐದರಲ್ಲಿ ನಡೆಯುವ ಯುದ್ಧದಲ್ಲಿ ರಾಜವೀರ ಮದಕರಿ ನಾಯಕ ಸೋಲು ಅನುಭವಿಸ್ತಾನಂತೆ. ಆಗ ರಾಜವೀರ ಮದಕರಿ ನಾಯಕನ ಅಲ್ಲಿಂದ ಕರ್ಕೊಂಡೋಗಿ ಅನ್ನದಲ್ಲಿ ಶ್ರೀರಂಗಪಟ್ಟಣ ಕರ್ಕೊಂಡೋಗಿ ಅನ್ನದಲ್ಲಿ ವಿಷ ಹಾಕಿ ಸಾಯಿಸಿಬಿಡ್ತಾರಂತ ಅವ್ರನ್ನ. ಆ ಸುದ್ದಿ ಕೇಳಿ ಪದ್ಮಮ್ಮನಾಗತಿ ದೊಡ್ಡ ಹೊಂಡದಲ್ಲಿ ಬಿದ್ದುಬಿಡ್ತಾರಂತೆ, ಬಂಗಾರಮ್ಮನಾಗತಿ ಸಣ್ಣ ಹೊಂಡದಲ್ಲಿ ಬಿದ್ದುಬಿಡ್ತಾರಂತೆ 1779ರಲ್ಲಿ. ಈ ಥರ ಬಿದ್ದಿದ್ದ ಕಾರಣಕ್ಕೆ ಅಕ್ಕ ತಂಗಿ ಹೊಂಡ ಅಂತಂದು ಪ್ರಸಿದ್ಧವಾಗಿದೆ ಫ್ರೆಂಡ್ಸ್. ಇದು ಕೋಟೆ ಹಿಂಬಾಗಿಲು ಫ್ರೆಂಡ್ಸ್. ಇದು ಕೋಟೆ ಹಿಂಬಾಗಿಲು. ಇದನ್ನು ಹಿಂಬಾಗಿಲನ್ನ ಪದ್ಮಮ್ಮ ಹಿಂಬಾಗಿಲು ಅಂತ ಕರಿತಿದ್ರಂತೆ ಫ್ರೆಂಡ್ಸ್. ಇದು ಭಾಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಚಿತ್ರದುರ್ಗ ಕೋಟೆ ನಮ್ಮ ಹೆಮ್ಮೆ. ನೋಡಿ ಫ್ರೆಂಡ್ಸ್, ಚಿತ್ರದುರ್ಗ ಕೋಟೆ ಅಂದ್ರೇ ನಮಗೆ, ಚಿತ್ರದುರ್ಗ ಅಂದ್ರೇ ಮೊದಲಾಗೋದು ನಮಗೆ ನೆನಪಾಗೋದು ಚಿತ್ರದುರ್ಗ ಕೋಟೆ ಅಂತ. ಇದರಲ್ಲಿ ರಾಮಾಚಾರಿ ಫಿಲಮು, ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಮತ್ತು ರಾಮಾಚಾರಿ ಸೀರಿಯಲ್ಲು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತಿದೆಯಲ್ಲ, ನಾನೇನು ಹೇಳೋದು. ನೋಡಿ ಫ್ರೆಂಡ್ಸ್, ಭಾಳ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಕೊಡ್ರಿ, ಭಾಳ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಆಗಲಿ, ಏನು ಸ್ಟೆಪ್ ತಾನು ತುಂಬೋದು, ಅದು ತುಂಬಬೇಕು, ಅದು ತುಂಬಿದ ಮೇಲೆ ತುಂಬಿಟ್ಟು, ಇದು ತುಂಬಿದ ಮೇಲೆ ಇದು ತುಂಬುತ್ತೆ. ಅದನ್ನೇ ಫಿಲ್ಟರ್ ಅಂತ.